ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ ಆಗುವಾಗ ನೀವು ಎಷ್ಟೇ ಎಲ್ಲ ಟಾಪಿಕ್ಸ್ನು ಓದಿದರೂ ಕೂಡ ಎಕ್ಸಾಮ್ ಹತ್ತಿರ ಬರುವಾಗ ಕೊನೆ ಡೇಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಹಾಗೂ ರಿಪಿಟೇಟಿವ್ ಟಾಪಿಕ್ಸ್ನ ರಿವೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತಲೇ ಡಿಸೆಂಬರ್ 29 ಇರೋ KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಪೋರ್ಟಿವ್ ಆಗಿ ನಾವು ಆದ್ವಾ ಅಕಾಡೆಮಿಯಿಂದ ಸ್ಮಾರ್ಟ್ ರಿವಿಷನ್ ಪ್ಲ್ಯಾನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ ಸರಣಿಯ ಎಕನಾಮಿ ಸಬ್ಜೆಕ್ಟ್ ಸೀರೀಸ್ನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಅವರ್ ಚಾನಲ್ ಆದ್ವಾ ಅಕಾಡೆಮಿ. KS ಪ್ರಿಲಿಮ್ಸಲ್ಲಿ ಈ ಹಿಂದೆ ನಡೆದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾವು ಅನಲೈಸ್ ಮಾಡಿದಾಗ ಎಕನಾಮಿ ಸಬ್ಜೆಕ್ಟಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಒನ್ ಆಫ್ ದ ಬೀಯಿಂಗ್ ಮನಿ ಆ್ಯಂಡ್ ಬ್ಯಾಂಕಿಂಗ್. ಈ ಟಾಪಿಕಲ್ಲಿ ಏನಿಲ್ಲ ಅಂದರೂ ವರ್ಷ 2-3 ಕ್ವಶನ್ಸ್ ಬರ್ತಾ ಇರುತ್ತೆ. ಈ ಏರಿಯಾದಲ್ಲಿ ಕ್ವಶನ್ಸ್ ಆಲ್ಮೋಸ್ಟ್ ಈಸಿನೇ ಇರುತ್ತೆ, ಬಟ್ ಬೇಸಿಕ್ ಕಾನ್ಸೆಪ್ಟ್ ರಿಕ್ವೈರ್ಮೆಂಟ್ ಕೇಳ್ತಾ ಇರುತ್ತೆ. ಹಾಗೂ ಕರೆಂಟ್ ಇವೆಂಟ್ಸಲ್ಲಿ ಏನೇನು ಅಪ್ಡೇಟ್ ಆಗ್ತಿದೆ, ಏನೇನು ಹೊಸ ಹೊಸ ಕೀವರ್ಡ್ಸ್ ಅಥವಾ ಕೀ ಟರ್ಮ್ಸ್ ಬರ್ತಾ ಇದೆ ಅದನ್ನು ನೀವು ಗಮನಿಸಬೇಕಾಗತ್ತೆ. ಈಗ ಮನಿ ಆ್ಯಂಡ್ ಬ್ಯಾಂಕಿಂಗ್ ಟಾಪಿಕ್ನ ರಿವೈಸ್ ಮಾಡ್ಕೊಳ್ಳೋಣ. ವಿ ವಿಲ್ ಸ್ಟಾರ್ಟ್ ವಿತ್ ವಾಟ್ ಈಸ್ ಮನಿ ಅನ್ನೋದ್ರ ಬಗ್ಗೆ. ಮನಿ ಅಂತ ಹೇಳಿದ್ರೆ ನಮ್ಮ ಟ್ರೆಡಿಷನಲ್ ಕಾನ್ಸೆಪ್ಟಲ್ಲಿ ಫಿಸಿಕಲ್ ಕರೆನ್ಸಿ ಅಥವಾ ಗೋಲ್ಡ್ ಕಾಯಿನ್ಸ್ನ ಮನಿ ಅಂತ ಹೇಳ್ತಾ ಇದ್ವಿ. ಆದರೆ ನಾವು ಮಾಡ್ರನ್ ಟೈಮ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಶುರುವಾದ ಮೇಲೆ ಕರೆನ್ಸಿ, ಬ್ಯಾಂಕ್ ಡೆಪಾಸಿಟ್ಸ್, ಚೆಕ್ಸ್, ಡಿಜಿಟಲ್ ಟ್ರಾನ್ಸ್ಫರ್ಸ್ ಇದೆಲ್ಲ ಮನಿ ಡೆಫಿನಿಷನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಟೈಪ್ಸ್ ಆಫ್ ಮನಿ ಯಾವುದು ಅಂತ ಹೇಳೋದಾದರೆ ನಾವು ಡೇ ಟು ಡೇ ಯೂಸ್ ಮಾಡುವಂಥ ಕರೆನ್ಸಿ ನೋಟ್ಸ್ ಹಾಗೂ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ಸ್ಗೆ ಯೂಸ್ ಮಾಡುವಂಥ ಡಿಮ್ಯಾಂಡ್ ಡೆಪಾಸಿಟ್ಸ್ ಹಾಗೂ ಫಂಡ್ ಟ್ರಾನ್ಸ್ಫರ್ಗೆ ಆನ್ಲೈನಲ್ಲಿ ಯೂಸ್ ಮಾಡುವಂಥ ಎಲೆಕ್ಟ್ರಾನಿಕ್ ಫಂಡ್ಸ್ ಕೂಡ ಮನಿ ಅಂತ ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಮನಿ. ಮನಿಯಿಂದ ಆಗುವಂಥ ಉಪಯೋಗ ಏನು ಅಂತ ನೋಡೋದಾದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮನಿ ಬರೋಕ್ಕಿಂತ ಮುಂಚೆ ಇದ್ದ ಬಾರ್ಟರ್ ಸಿಸ್ಟಮಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್, ಈ ಪರ್ಸನ್ ಎ ಅನ್ನೋನಿಗೆ ಗೋಲ್ಡ್ ಪರ್ಚೇಸ್ ಮಾಡಬೇಕಾಗಿರುತ್ತೆ. ಅವನ ಹತ್ರ ಇರೋ ಐಟಮು ರೈಸ್. ಸೊ ರೈಸ್ ಐಟಮ್ನ ಗೋಲ್ಡ್ಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈಗ ಯಾರ ಹತ್ರ ಗೋಲ್ಡ್ ಇದೆ ಅವನಿಗೆ ರೈಸ್ ರಿಕ್ವೈರ್ ಆಗಿದ್ದರೆ ಮಾತ್ರ ಇವನ ಹತ್ರ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗಿರುತ್ತೆ. ಸೊ ಈಗ ಪರ್ಸನ್ ಎ ಟಾಸ್ಕ್ ಏನು, ಯಾರ ಹತ್ರ ಗೋಲ್ಡ್ ಇದೆ ಅಂತ ಫೈಂಡ್ ಔಟ್ ಮಾಡೋದು ಫಸ್ಟ್ ಟಾಸ್ಕ್. ನೆಕ್ಸ್ಟು ಆ ಗೋಲ್ಡ್ ರಿಕ್ವೈರ್ಮೆಂಟ್ ಇರೋವಂಥ ಪರ್ಸನ್ಗೆ ರೈಸ್ ರಿಕ್ವೈರ್ಮೆಂಟ್ ಇದೆಯಾ ಅಂತಲೂ ನೋಡಬೇಕು, ಅದು ಸೆಕೆಂಡ್ ಟಾಸ್ಕ್. ಈ TDS ಟಾಸ್ಕ್ನ ನಾವು ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಕರಿತೀವಿ. ಈ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೆ ಈ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಅಂದರೆ ಮನಿ ಬಂದಮೇಲೆ ಯಾವುದೇ ಪ್ರಾಡಕ್ಟು ಹಾಗೂ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಡೈರೆಕ್ಟ್ ಮನಿ ಕೊಟ್ಬಿಟ್ಟು ನಾವು ಪರ್ಚೇಸ್ ಮಾಡ್ತೀವಿ ಅಲ್ವಾ, ಮನಿಯನ್ನು ಎಕ್ಸ್ಚೇಂಜ್ ಮಾಡ್ಕೋತೀವಿ ಅಲ್ವಾ, ಅದನ್ನೇ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಯೂನಿಟ್ ಆಫ್ ಅಕೌಂಟ್. ನಾವು ಯಾವುದೇ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಗೆ ಒಂದು ವ್ಯಾಲ್ಯೂ ಅಥವಾ ಬೆಲೆ ಕೊಡುವಾಗ ಅದನ್ನು ಹೇಳುವಾಗ ಮನಿ ಟರ್ಮ್ಸ್ ವ್ಯಾಲ್ಯೂಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ 1 kg ಆಫ್ ರೈಸ್ಗೆ 60 ರೂಪೀಸ್ ಅಂತನೋ ಅಥವಾ 10 ಗ್ರಾಮ್ಸ್ ಆಫ್ ಗೋಲ್ಡ್ಗೆ 80,000 ಅಂತ ಹೇಳ್ತಾನೋ ಅದನ್ನು ನಾವು ಯೂನಿಟ್ ಆಫ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಸ್ಟೋರ್ ಆಫ್ ವ್ಯಾಲ್ಯೂ. ಪ್ರಾಪರ್ಟಿ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ಸೇವಿಂಗ್ಸ್ ಇಡ್ತೀವಿ. ಇದನ್ನೆಲ್ಲ ಒಂದು ಮಾನಿಟರಿ ವ್ಯಾಲ್ಯೂ ಮನಿ ಟರ್ಮ್ಸಲ್ಲಿ ಹೇಳ್ತೀವಲ್ವ. 80,000 ಇದೆ, 60,000 ಇದೆ. ಈಗ ಜ್ಯುವೆಲ್ರಿ ಇದ್ದರೆ 1,00,000 ಅಮೌಂಟ್ ಅಷ್ಟು ಜ್ಯುವೆಲ್ರಿ ಇದೆ ಅಂತ, ಅದನ್ನು ನಾವು ಸ್ಟೋರ್ ಆಫ್ ವ್ಯಾಲ್ಯೂ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿಫರ್ಡ್ ಪೇಮೆಂಟ್ಸ್. ಮನಿನ ನಾವು ನಾಟ್ ಓನ್ಲಿ ಈ ಪ್ರೆಸೆಂಟ್ ಟೈಮಲ್ಲಿ ನಾವು ಎಕ್ಸ್ಚೇಂಜ್ ಮಾಡೋಕ್ಕೆ ಮಾತ್ರ ಯೂಸ್ ಮಾಡಲ್ಲ, ಫ್ಯೂಚರಿಸ್ಟಿಕ್ ಟ್ರಾನ್ಸಾಕ್ಷನ್ಸ್ಗೂ ಕೂಡ ಮನಿ ಟರ್ಮ್ಸ್ ವ್ಯಾಲ್ಯೂನ ಈಗಲೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೋತೀವಿ. ಫಾರ್ ಎಕ್ಸಾಂಪಲ್ EMI, ಲೋನ್ ಎಲ್ಲ ಪೇ ಮಾಡೋಕೆ ನಾವು ಈಗಲೇ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ, ಅದನ್ನೇ ಸ್ಟ್ಯಾಂಡರ್ಡ್ ಡಿಫರ್ಡ್ ಪೇಮೆಂಟ್ಸ್. ಡಿಸ್ಟ್ರಿಬ್ಯೂಟರ್ ಆಫ್ ನ್ಯಾಷನಲ್ ಇನ್ಕಮ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿ ಇದೆ, ಅಲ್ಲಿ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ. ಆ ಫ್ಯಾಕ್ಟ್ರಿ ಓನರ್ಗೆ ಅದು ಪ್ರಾಫಿಟ್ ಆಗುತ್ತೆ. ಪ್ರಾಫಿಟ್ ಆದಮೇಲೆ ಆ ಪ್ರಾಫಿಟ್ನ ವರ್ಕರ್ಸ್ಗೆ ಅವರ ವೇಜಸ್ ಹಾಗೂ ಸ್ಯಾಲ್ರಿ ಅಥವಾ ಬೋನಸ್ ಮೂಲಕ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಲ್ವಾ. ಸೊ ಡಿಸ್ಟ್ರಿಬ್ಯೂಟರ್ ಮನಿ ಆ್ಯಕ್ಟ್ ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಕರೆಸ್ಕೊಳ್ಳುತ್ತೆ. ಸೊ ಫಂಕ್ಷನ್ಸ್ ಆಫ್ ಮನಿ ಅಂದರೆ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಯೂನಿಟ್ ಆಫ್ ಅಕೌಂಟ್, ಸ್ಟೋರ್ ಆಫ್ ವ್ಯಾಲ್ಯೂ, ಸ್ಟ್ಯಾಂಡರ್ಡ್ ಡಿಫರ್ಡ್ ಪೇಮೆಂಟ್ಸ್ ಹಾಗೂ ಡಿಸ್ಟ್ರಿಬ್ಯೂಟರ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಕೈಂಡ್ಸ್ ಆಫ್ ಮನಿ ಅಥವಾ ಮನಿಯ ಟೈಪ್ಸ್ನ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಳ್ಳೋದಾದರೆ ಅದನ್ನು ನಾವು ಕರೆನ್ಸಿ ಕಾಂಪೋನೆಂಟ್ ಹಾಗೂ ಡೆಪಾಸಿಟ್ ಕಾಂಪೋನೆಂಟ್ ಅಂತ ಡಿವೈಡ್ ಮಾಡ್ಕೋತೀವಿ. ಕರೆನ್ಸಿ ಕಾಂಪೋನೆಂಟಲ್ಲಿ ನಾವು ಯೂಸ್ ಮಾಡುವಂಥ ಕಾಯಿನ್ಸ್, ಪೇಪರ್ ಕರೆನ್ಸಿ ಎಲ್ಲ ಇರುತ್ತೆ. ಕಾಯಿನ್ಸ್ನ ನಾವು ಟೋಕನ್ ಮನಿ ಅಂತ ಕರಿತೀವಿ. ಟೋಕನ್ ಮನಿ ಅಂತ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಕಾಯಿನ್ಸ್ದು ಫೇಸ್ ವ್ಯಾಲ್ಯೂ ಬಂದು ಅದರ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಜಾಸ್ತಿ ಇರುತ್ತೆ. ಹಾಗೂ ಪೇಪರ್ ಕರೆನ್ಸಿನ ನಾವು ಫಿಯಾಟ್ ಮನಿ ಅಂತ ಕರಿತೀವಿ.
ಇಲ್ಲಿ ಫಿಯಾಟ್ ಅಂದರೆ ಮೀನಿಂಗು ಆರ್ಡರ್ ಅಂತ, ಅಂದರೆ ಒಂದು ಗೌರ್ಮೆಂಟ್ ಆರ್ಡರ್ ಮೂಲಕ ಇದು ಪ್ರಿಂಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕರೆನ್ಸಿ ನೋಟಲ್ಲಿ RBI ಗವರ್ನರ್ದು ಸಿಗ್ನೇಚರ್ ಇರುತ್ತಲ್ವ, ಅವ್ರ ಆರ್ಡರ್ ಮೂಲಕ ಅದನ್ನು ನಾವು ಫಿಯಾಟ್ ಮನಿ, ಅವ್ರು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಪೇ ಮಾಡೋಕ್ಕೆ ಅಂತ. ಸೊ ನೆಕ್ಸ್ಟು ಡೆಪಾಸಿಟ್ ಮನಿ ಕಂಪೋನೆಂಟ್. ಇದು ಯೂಶಲಿ ಬ್ಯಾಂಕ್ಸಲ್ಲಿ ಯೂಸ್ ಆಗುತ್ತೆ. ಡಿಮ್ಯಾಂಡ್ ಡೆಪಾಸಿಟ್ಸ್ ಹಾಗೂ ಟೈಮ್ ಡೆಪಾಸಿಟ್ಸ್ ಅನ್ನೋ ಎರಡು ಡೆಪಾಸಿಟ್ಸ್ನ ನಾವು ಬ್ಯಾಂಕಲ್ಲಿ ನೋಡ್ಬೋದು. ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂದರೆ ನಾವು ಸೇವಿಂಗ್ ಅಕೌಂಟ್ ಅಂತೆಲ್ಲ ಇರುತ್ತಲ್ವ, ಅಲ್ಲಿ ನಾವು ಯಾವಾಗ ಡಿಮ್ಯಾಂಡ್ ಮಾಡ್ತೀವಿ ಆವಾಗ ಬ್ಯಾಂಕ್ ನಮಗೆ ಮನಿ ವಾಪಸ್ ಕೊಡಬೇಕಾಗತ್ತೆ. ಅದು ಡಿಮ್ಯಾಂಡ್ ಡೆಪಾಸಿಟ್ಸ್. ಯೂಶಲಿ ಚೆಕ್ ಅದೆಲ್ಲ ಕಂಪೋನೆಂಟ್ ಇದರಲ್ಲೇ ಬರುತ್ತೆ. ನಾವು ಕೇಳಿದಾಗ ಅವ್ರು ಮನಿ ಕೊಡಬೇಕು ಅಂತ. ಹಾಗೂ ನೆಕ್ಸ್ಟು ಟೈಮ್ ಡೆಪಾಸಿಟ್ಸ್ ಅಂದರೆ ನಮ್ಮ ಫಿಕ್ಸ್ಡ್ ಡೆಪಾಸಿಟ್ ಬರುತ್ತಲ್ಲ, ಆ ಕಂಪೋನೆಂಟ್ನ ಟೈಮ್ ಡೆಪಾಸಿಟ್ಸ್ ಅಂತ ಹೇಳ್ತೀವಿ. ಫಿಕ್ಸ್ಡ್ ಟರ್ಮ್ ಆಫ್ ಈ ಟೈಮ್ಗೆ ನಾವು ಡೆಪಾಸಿಟ್ ಮಾಡಿ ರಿಟರ್ನ್ ತೊಗೋತೀವಲ್ವ, ಅದು ಟೈಮ್ ಡೆಪಾಸಿಟ್ಸ್. ಇದು ಕೈಂಡ್ಸ್ ಆಫ್ ಮನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಮನಿ ಸಪ್ಲೈ. ಮನಿ ಸಪ್ಲೈ ಅಂತ ಹೇಳಿದ್ರೆ ಟೋಟಲ್ ಸರ್ಕ್ಯುಲೇಷನ್ ಆಫ್ ಮನಿ ನಮ್ಮ ಕಂಟ್ರಿ ಎಕಾನಮಿಲಿ ಎಷ್ಟಿದೆ ಅದನ್ನು ನಾವು ಮನಿ ಸಪ್ಲೈ ಅಂತ ಹೇಳಿ ಕರಿತೀವಿ. ಹಾಗಂದರೆ ಟೋಟಲ್ ಪಬ್ಲಿಕ್ ಹತ್ರ ಇರೋ ಮನಿ ಎಷ್ಟು ಅಂತ ಹೇಳ್ಬೋದು. ಇಲ್ಲಿ ಪಬ್ಲಿಕ್ ಅಂತ ಹೇಳಿದ್ರೆ ಇಂಡಿವಿಜುವಲ್, ಬಿಸ್ನೆಸ್ ಫರ್ಮ್ಸ್ ಹಾಗೂ ಇನ್ಸ್ಟಿಟ್ಯೂಷನ್ಸ್ ಕೂಡ ಇನ್ಕ್ಲೂಡ್ ಆಗಿರ್ತವೆ, ಎಕ್ಸೆಪ್ಟ್ ಗೌರ್ಮೆಂಟ್ ಹಾಗೂ RBI. ಈ ಮನಿ ಸಪ್ಲೈನ ನಾವು ಬೇರೆ ಬೇರೆ ಟರ್ಮ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದರಲ್ಲಿ ಇಂಪಾರ್ಟೆಂಟ್ M1, M2, M3, M4 ಅಂತ ಕರಿತೀವಿ. ಈ M1 ಅಂತ ಹೇಳಿದ್ರೆ ಕರೆನ್ಸಿ ವಿತ್ ದ ಪಬ್ಲಿಕ್ ಪ್ಲಸ್ ನೆಟ್ ಡಿಮ್ಯಾಂಡ್ ಡೆಪಾಸಿಟ್ಸ್ ಆಫ್ ಪಬ್ಲಿಕ್ ಇನ್ ಬ್ಯಾಂಕ್ಸ್ ಅಂತ ಹೇಳಿ ಕರಿತೀವಿ. ಬ್ಯಾಂಕಲ್ಲಿರುವಂಥ ಡಿಮ್ಯಾಂಡ್ ಡೆಪಾಸಿಟ್ಸ್ ಹಾಗೂ ಸರ್ಕ್ಯುಲೇಷನಲ್ಲಿ ಜನರ ಹತ್ರ ಇರೋ ಕರೆನ್ಸಿ ಹಾಗೂ ಕಾಯಿನ್ಸ್ ನೋಟ್ಸ್ನ ನಾವು M1 ಅಂತ ಹೇಳಿ ಕರಿತೀವಿ. ನೆಕ್ಸ್ಟು M2 ಅಂತ ಹೇಳಿದ್ರೆ ಈ ಕಾಂಪೋನೆಂಟ್ಸ್ ಆಫ್ M1 ಅಲಾಂಗ್ ವಿತ್ ದಟ್ ಪೋಸ್ಟ್ ಆಫೀಸಲ್ಲಿರುವಂಥ ಸೇವಿಂಗ್ ಡೆಪಾಸಿಟ್ಸ್, ಇದನ್ನು ನಾವು M2 ಅಂತ ಕರಿತೀವಿ. M1ನ ನಾವು ಹೈಲಿ ಲಿಕ್ವಿಡ್ ಅಂತ ಹೇಳ್ಬೋದು, ಏಕೆ ಅಂದರೆ ಅದು ಸರ್ಕ್ಯುಲೇಷನ್ ನಮಗೆ ಈಸಿಯಾಗಿ ಸಿಗುತ್ತೆ. M2 ಸ್ವಲ್ಪ ಲೆಸ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ M1ಗೆ ಕಂಪೇರ್ ಮಾಡಿದ್ರೆ. ಯಾಕೆ ಅಂದರೆ ಪೋಸ್ಟ್ ಆಫೀಸಲ್ಲಿ ವಿಡ್ರಾ ಮಾಡೋಕ್ಕೆ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ನಂಬರ್ ಆಫ್ ವಿಡ್ರಾಲ್ಸು ಲಿಮಿಟು ಕೂಡ ಇರುತ್ತೆ. ಹಾಗಾಗಿ M2ನ ಸ್ವಲ್ಪ ಲೆಸ್ ಲಿಕ್ವಿಡ್ ಅಂತ ಕರಿತೀವಿ. ಸೊ ಈ ಬೋತ್ ಕಾಂಪೋನೆಂಟ್ M1 ಹಾಗೂ M2ನ ನಾವು ನ್ಯಾರೋ ಮನಿ ಅಂತ ಹೇಳಿ ಕರಿತೀವಿ. ಯಾಕೆ ಅಂದರೆ ಇಲ್ಲಿ ಮನಿನ ನಾವು ಡಿಫೈನ್ ಮಾಡುವಾಗ ಮನಿ ಸಪ್ಲೈನ ಡಿಫೈನ್ ಮಾಡೋಕ್ಕೆ ನಾವು ತುಂಬ ಸಿಂಪಲ್ಲಾಗಿ ಡೆಫಿನಿಷನ್ಸ್ನ ಹೇಳ್ತೀವಲ್ವ, ಈಸಿಯಾಗಿ ಇಲ್ಲಿ ಮನಿ ಸಿಗುತ್ತೆ ಲೆಸ್ ಲಿಕ್ವಿಡ್ ಅಂತ. ಸೊ ಅದು ನ್ಯಾರೋ ಕಾನ್ಸೆಪ್ಟ್ ಆಗುತ್ತೆ. ಜಸ್ಟ್ ಕರೆನ್ಸಿ ಹಾಗೂ ಡಿಮ್ಯಾಂಡ್ ಡೆಪಾಸಿಟ್ಸ್ ಮೂಲಕ ಹೇಳ್ತೀವಿ, ಅದಕ್ಕೆ ನ್ಯಾರೋ ಮನಿ ಅಂತ ಹೇಳಿ ಕರಿತೀವಿ M1 ಹಾಗೂ M2ನ. ನೆಕ್ಸ್ಟ್ M3 ಅಂತ ಹೇಳಿದ್ರೆ M1 ಅಲಾಂಗ್ ವಿತ್ ನೆಟ್ ಟೈಮ್ ಡೆಪಾಸಿಟ್ಸ್ ಆಫ್ ಪಬ್ಲಿಕ್ ಇನ್ ದ ಬ್ಯಾಂಕ್ ಅಂತ. ಅಂದರೆ ಟೈಮ್ ಡೆಪಾಸಿಟ್ಸ್ ಅಂದರೆ ಫಿಕ್ಸ್ಡ್ ಡೆಪಾಸಿಟ್ನ ಕಂಪೋನೆಂಟ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. ಇಲ್ಲಿ ಟೈಮ್ ಫಿಕ್ಸ್ಡ್ ಇರುತ್ತೆ, ಅದಕ್ಕಿಂತ ಮುಂಚೆ ಅವ್ರಿಗೆ ಮನಿ ಸಿಗಲ್ಲ ಅಲ್ವಾ. ಇಟ್ ಈಸ್ ಲೆಸ್ ಲಿಕ್ವಿಡ್ ದ್ಯಾನ್ M2ಗಿಂತ ಇದು ಕಮ್ಮಿ ಲಿಕ್ವಿಡಿಟಿ ಇರುತ್ತೆ. M4 ಅಂತ ಹೇಳಿದ್ರೆ ಈ M3 ಕಾಂಪೋನೆಂಟು ಅಲಾಂಗ್ ವಿತ್ ದಟ್ ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ನು ಎವ್ರಿಥಿಂಗ್ ಲೈಕ್ ಸೇವಿಂಗ್ ಡೆಪಾಸಿಟ್ಸ್, ಟೈಮ್ ಡೆಪಾಸಿಟ್ಸ್, ಎವ್ರಿಥಿಂಗ್ನ ನಾವು M4 ಅಂತ ಹೇಳಿ ಕರಿತೀವಿ. ಇಲ್ಲಿ ಪೋಸ್ಟ್ ಆಫೀಸ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತು, ಇಟ್ ಈಸ್ ಲೆಸ್ ಲಿಕ್ವಿಡ್, ಅದಕ್ಕೆ ಕಂಡೀಷನ್ಸ್ ಇರುತ್ತೆ. ಹಾಗಾಗಿ ಈ ಅಮೌಂಟ್ನು ಸರ್ಕ್ಯುಲೇಷನ್ಗೆ ಬರೋದು ಸ್ವಲ್ಪ ಟೈಮ್ ಆಗುತ್ತೆ ಅಲ್ವಾ, ಅದು ಹಾಗಾಗಿ ಇದನ್ನು ನಾವು ಲೀಸ್ಟ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, M1 ಈಸ್ ದ ಹೈಲಿ ಲಿಕ್ವಿಡ್, M4 ಇಸ್ ದ ಲೀಸ್ಟ್ ಲಿಕ್ವಿಡ್ ಅಂತ. ಹಾಗೂ M3 ಹಾಗೂ M4ನ ಡಿಫೈನ್ ಮಾಡೋಕ್ಕೆ ನಾವು ಟೈಮ್ ಡೆಪಾಸಿಟ್ಸ್ ಹಾಗೂ ಹಲವಾರು ಕಂಡೀಷನ್ಸ್ ಅಂತ ಹೇಳ್ತೀವಲ್ವ, ಇಟ್ ಇನ್ಕ್ಲೂಡ್ಸ್ ಆಲ್. M3, M4 ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಎಲ್ಲ ಕಾಂಪೋನೆಂಟು ಇದೆ. ಹಾಗಾಗಿ ಇದು ತುಂಬ ಬ್ರಾಡಾಗಿ ಡಿಫೈನ್ ಆಗಿದೆ ಕಂಪ್ಯಾರಿಟಿವ್ಲಿ M1, M2. ಹಾಗಾಗಿ M3 ಹಾಗೂ M4ನ ನಾವು ಬ್ರಾಡ್ ಮನಿ ಅಂತ ಹೇಳಿ ಕರಿತೀವಿ. ಸೊ ನ್ಯಾರೋ ಮನಿ ಈಸ್ M1 ಆ್ಯಂಡ್ M2, ಬ್ರಾಡ್ ಮನಿ ಅಂದರೆ M3 ಹಾಗೂ M4 ಅಂತ. ನೆಕ್ಸ್ಟ್ RBI ಹತ್ರ ಇರೋ ಕರೆನ್ಸಿ ನೋಟ್ಸ್, ಪ್ರಿಂಟ್ ಮಾಡೋ ನೋಟ್ಸು ಹಾಗೂ ಡೆಪಾಸಿಟ್ಸು ಹಾಗೂ ಗೌರ್ಮೆಂಟ್ ಹತ್ರ ಇರೋ ನೋಟ್ಸು, ಇದನ್ನೆಲ್ಲ ನಾವು ಹೈ ಪವರ್ಡ್ ಮನಿ ಅಂತ ಹೇಳಿ ಕರಿತೀವಿ. ಇದು ಮಾನಿಟ್ರಿ ಬೇಸ್ ಆಗಿರುತ್ತೆ. ಈ ಮನಿ ಸಪ್ಲೈನ ನಾವು ಏನಕ್ಕೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಇನ್ಫ್ಲೇಷನ್ನ ಮ್ಯಾನೇಜ್ ಮಾಡೋಕ್ಕೆ, ಎಕನಾಮಿಕ್ ಗ್ರೋತ್ನ ಪ್ರಿಡಿಕ್ಟ್ ಮಾಡೋಕ್ಕೆಲ್ಲ ಇದು ಹೆಲ್ಪ್ ಆಗುತ್ತೆ. ಈ ಮನಿ ಸಪ್ಲೈನ ಹೇಗೆ ಕಂಟ್ರೋಲ್ ಮಾಡ್ತಾರೆ? RBI ಅವರು ಏನು ಮಾಡ್ತಾರೆ, CAR, SLR ಹಾಗೂ ರೆಪೋ ರೇಟ್ ಅಂತ ರಿಸರ್ವ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದ್ರ ಮೂಲಕ ಮನಿ ಸಪ್ಲೈನ ಕಂಟ್ರೋಲ್ ಮಾಡ್ತಾರೆ. ಹಾಗಾದರೆ ಈ ಮನಿ ನಮ್ಮ ಈ ಪ್ರೆಸೆಂಟ್ ಎಕಾನಮಿಲಿ ಹೇಗೆ ಕ್ರಿಯೇಟ್ ಆಗುತ್ತೆ ಒನ್ ಆಫ್ ದ ಫಾರ್ಮ್ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, ನಮ್ಮ ಬ್ಯಾಂಕ್ಸ್ಗಳಲ್ಲಿ ಯಾರೇ ಕಸ್ಟಮರ್ ಅಮೌಂಟ್ನ ಡೆಪಾಸಿಟ್ ಮಾಡಿದ್ರೆ ಆ ಬ್ಯಾಂಕ್ಸು ಸಮ್ ಆಫ್ ದ ಮನಿನ ರಿಟೈನ್ ಮಾಡ್ಕೊಳ್ತೆ, ಅಂದರೆ ರಿಸರ್ವ್ ಇಟ್ಕೊಳ್ಳುತ್ತೆ. ಮಿಕ್ಕಿದ ಅಮೌಂಟ್ನ
ಲೋನ್ ಆಗಿ ಬೇರೆಯವ್ರಿಗೆ ಕೊಡುತ್ತೆ ಅಲ್ವಾ. ಈ ರಿಸರ್ವ್ ಆಗಿ ಇಟ್ಕೋತೀವಲ್ಲ, ಇದನ್ನು ನಾವು ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಅಂತ ಆ ಕಾನ್ಸೆಪ್ಟ್ನ ಕರಿತೀವಿ. ಹೇಗೆ ಅಂದರೆ ಒಂದು ಎಕ್ಸಾಂಪಲ್ ನೋಡೋಣ. ಬ್ಯಾಂಕಲ್ಲಿ ಏನೇ ಡೆಪಾಸಿಟ್ ಮಾಡಿದ್ರು ಆ ಬ್ಯಾಂಕ್ ತನ್ನ ಹತ್ರ 10% ಅಮೌಂಟ್ನ ರಿಸರ್ವ್ ಆಗಿ ಇಟ್ಕೊಳ್ಳುತ್ತೆ ಅಂತ ಅಂದ್ಕೊಳ್ಳೋಣ. ಈ ಎಕ್ಸಾಂಪಲ್ಲಿ ಈ ಕಸ್ಟಮರ್ ಬಂದು 100 ರುಪೀಸ್ನ ಡೆಪಾಸಿಟ್ ಮಾಡ್ತಾನೆ. ಈ 100 ರುಪೀಸಲ್ಲಿ ಅವರು ಎರಡು ಥರ ಮಾಡ್ಬೋದು. ಒಂದು, 10% ಆಫ್ ದ ಮನಿನ ಅವರು ರಿಸರ್ವ್ ಆಗಿ ಇಟ್ಕೋತಾರೆ. ಮಿಕ್ಕಿದ 90% ಆಫ್ ದ ಅಮೌಂಟ್ನ ಅವರು ಲೋನ್ ಆಗಿ ಕೊಡ್ತಾರೆ. ಈ 90% ಆಗಿ ಲೋನ್ ತೊಗೊಂಡಿದ್ದ ಇನ್ನೊಂದು ಕಸ್ಟಮರ್ ಏನು ಮಾಡ್ತಾನೆ, ಒಂದು ಪ್ರಾಡಕ್ಟ್ನ ಬೈ ಮಾಡ್ತಾನೆ. ಆ ಬೈ ಮಾಡಿದಾಗ ಅಲ್ಲಿ ಒಬ್ಬ ಸೆಲ್ಲರ್ ಇರ್ತಾನಲ್ವ, ಈ 90 ರುಪೀಸ್ನ ತೊಗೊಂಡೋಗಿ ಆ ಸೆಲ್ಲರ್ ವಾಪಸ್ ಮತ್ತೆ ಬ್ಯಾಂಕಿಗೆ ಡೆಪಾಸಿಟ್ ಮಾಡ್ತಾನೆ, ಇನ್ನೊಂದು ಬ್ಯಾಂಕಿಗೆ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ಆ ಬ್ಯಾಂಕ್ ಮತ್ತೆ 10% ಇಟ್ಕೊಳ್ಳುತ್ತೆ, ಮತ್ತೆ ಆ ಮನಿ ಎಕಾನಮಿಗೆ ಬರುತ್ತೆ. ಈ ಥರ ಸರ್ಕ್ಯುಲೇಷನ್ ಆಗಿ ಎಲ್ಲಿವರೆಗೂ ಇದು ಕಂಟಿನ್ಯೂ ಆಗುತ್ತೆ ಅಂದರೆ ಅಂಟಿಲ್ ದಿಸ್ ಮನಿ ಬಿಕಮ್ಸ್ ಝೀರೋ. ಸೊ ಫೈನಲ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ ಈ ಪ್ರೋಸೆಸ್ಸಿಂದ ಕ್ರಿಯೇಟ್ ಆಗಿದ್ದ ನ್ಯೂ ಮನಿ ಎಷ್ಟು ಅಂತ ನಾವು ನೋಡಬೇಕು ಅಂದರೆ, ನ್ಯೂ ಡೆಪಾಸಿಟ್ ಡಿವೈಡೆಡ್ ಬೈ ರಿಸರ್ವ್ ರಿಕ್ವೈರ್ಮೆಂಟ್. ಇದರಲ್ಲಿ ಎಷ್ಟು ಅಂತ ಹೇಳಿದ್ರೆ ಸ್ಟಾರ್ಟಿಂಗು 100 ರುಪೀಸ್ ಅಲ್ವಾ ಡೆಪಾಸಿಟ್ ಮಾಡಿದ್ದು, 100 ಡಿವೈಡೆಡ್ ಬೈ ಎಷ್ಟು ಪರ್ಸೆಂಟೇಜು, 10% ರಿಕ್ವೈರ್ಮೆಂಟ್ ಇಟ್ಕೊಂಡಿದ್ದಾರೆ. ಅಂದರೆ 10% ನಾವು ಫ್ರ್ಯಾಕ್ಷನಲ್ 0.1 ಅಂತ ಹೇಳೋಣ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಬರೋದು 1000 ರುಪೀಸ್. 100 ರುಪೀಸಿಂದ 1000 ರುಪೀಸ್ ಕ್ರಿಯೇಟ್ ಆಗಿದೆ. ಸೊ ಈ ಮಾನಿಟರಿ ವ್ಯಾಲ್ಯೂನ ನಾವು ಮನಿ ಕ್ರಿಯೇಟೆಡ್ ಅಂತ ಹೇಳ್ತೀವಿ ಈ ಎಕನಾಮಿಕ್ ಆಕ್ಟಿವಿಟೀಸ್ ಮೂಲಕ. ಅದನ್ನೇ ಈ ರಿಸರ್ವ್ ಇಟ್ಕೊಳ್ಳೋದನ್ನ ಫ್ರ್ಯಾಕ್ಷನಲ್ ರಿಸರ್ವ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಹಾಗೂ ಈ ಮನಿ ಕ್ರಿಯೇಟ್ ಆಗುತ್ತಲ್ಲ ಅದನ್ನು ನಾವು ಮನಿ ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಈ ರಿಸರ್ವ್ ಅಮೌಂಟ್ನ ಎಷ್ಟು ಪರ್ಸೆಂಟೇಜ್ ಅಂತ ಡಿಸೈಡ್ ಮಾಡೋದ್ರ ಮೂಲಕ ಎಕಾನಮಿಲಿ ಮನಿ ಸಪ್ಲೈ ಎಷ್ಟಿರಬೇಕು ಹಾಗೂ ಎಷ್ಟು ಇರಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ಬೋದು. ಈ ಪರ್ಸೆಂಟೇಜ್ನ ಯೂಶ್ವಲಿ ಸೆಂಟ್ರಲ್ ಬ್ಯಾಂಕ್ ಅವರು ಗೈಡ್ ಮಾಡ್ತಿರ್ತಾರೆ. ಇನ್ ಕೇಸ್ ಮನಿ ಸಪ್ಲೈನ ಕಮ್ಮಿ ಮಾಡಬೇಕು ಅಂದರೆ ಈ ಪರ್ಸೆಂಟೇಜ್ ಇದನ್ನು ಇನ್ಕ್ರೀಸ್ ಮಾಡ್ತಾರೆ. ಇನ್ ಕೇಸ್ ಮನಿ ಸಪ್ಲೈನ ಜಾಸ್ತಿ ಮಾಡಬೇಕು ಅಂತ ಹೇಳಿದಾಗ ಈ ರಿಸರ್ವ್ ಪರ್ಸೆಂಟೇಜ್ನ ಕಮ್ಮಿ ಮಾಡ್ತಾರೆ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಮನಿ ಸಪ್ಲೈ ಇನ್ ಇಂಡಿಯಾ. ಯಾವ್ಯಾವ ಫ್ಯಾಕ್ಟರ್ಸ್ ಮನಿ ಸಪ್ಲೈನ ಅಫೆಕ್ಟ್ ಮಾಡುತ್ತೆ ಅಂತ ಹೇಳೋದಾದರೆ, ಕರೆನ್ಸಿ ಡೆಪಾಸಿಟ್ ರೇಷಿಯೋ ಹಾಗೂ ರಿಸರ್ವ್ ಡೆಪಾಸಿಟ್ ರೇಷಿಯೋ. ಕರೆನ್ಸಿ ಡೆಪಾಸಿಟ್ ರೇಷಿಯೋ ಅಂತ ಹೇಳಿದ್ರೆ ಜನ ಬ್ಯಾಂಕಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡ್ತಾರೆ ಹಾಗೂ ತಮ್ಮ ಬಳಿ ಹಾರ್ಡ್ ಕರೆನ್ಸಿನ ಇಟ್ಕೊಂಡಿರ್ತಾರೆ ಅಲ್ವಾ. ಸೊ ಅವರ ಪ್ರಿಫರೆನ್ಸ್ ಏನು, ಎಷ್ಟು ಅಮೌಂಟ್ನ ಅವರು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು ಹಾಗೂ ಎಷ್ಟು ಅಮೌಂಟ್ನ ಅವರು ಹಾರ್ಡ್ ಕ್ಯಾಶ್ ಆಗಿ ಇಟ್ಕೋಬೇಕು ಅನ್ನೋ ಪ್ರಿಫರೆನ್ಸ್ನ ನಾವು ಕರೆನ್ಸಿ ಡೆಪಾಸಿಟ್ ರೇಷಿಯೋ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಫೆಸ್ಟಿವಲ್ ಸೀಸನ್ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಬ್ಯಾಂಕಲ್ಲಿ ಇರೋದಕ್ಕಿಂತ ಅಮೌಂಟು ಹಾರ್ಡ್ ಕ್ಯಾಶ್ ಆಗಿ ಅವ್ರ ಕೈಯಲ್ಲಿದ್ರೇ ಹೆಚ್ಚು ಉಪಯೋಗ ಆಗುತ್ತೆ ಅಲ್ವಾ. ಅವಾಗ ಪೀಪಲ್ ಪ್ರಿಫರೆನ್ಸ್ ಟು ಕೀಪ್ ಇನ್ ಕರೆನ್ಸಿ ಫಾರ್ಮೆಟ್. ಅವಾಗ ಕರೆನ್ಸಿ ಡೆಪಾಸಿಟ್ ರೇಷಿಯೋ ಜಾಸ್ತಿ ಇರುತ್ತೆ. ಅದನ್ನು ನಾವು ಕರೆನ್ಸಿ ಡೆಪಾಸಿಟ್ ರೇಷಿಯೋ ಅಂತ ಕರಿತೀವಿ. ಸೊ ಜನ ಎಷ್ಟು ಕರೆನ್ಸಿನ ಇಟ್ಕೊಳ್ತಾರೆ ಅನ್ನೋ ಫ್ಯಾಕ್ಟರ್ನ ಒಂದು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ರಿಸರ್ವ್ ಡೆಪಾಸಿಟ್ ರೇಷಿಯೋ. ಹಾಗೂ ಬ್ಯಾಂಕ್ಗಳು ಜನ ಡೆಪಾಸಿಟ್ ಮಾಡಿದ ಅಮೌಂಟ್ನ ಎಷ್ಟು ತಮ್ಮ ಬಳಿ ಇಟ್ಕೊಳ್ತವೆ ಹಾಗೂ ಎಷ್ಟು ತಮ್ಮ ಲೋನ್ ಔಟ್ ಮಾಡುತ್ತೆ, ಹಾಗೂ ಆಗಲೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಎಷ್ಟು ಪರ್ಸೆಂಟೇಜು ರಿಸರ್ವ್ ಆಗಿ ಇಟ್ಕೊಳ್ತಾರೆ ಅಂತ. ಸೊ ಈ ರಿಸರ್ವ್ ಫ್ಯಾಕ್ಟರ್ ಮೇಲೂ ಕೂಡ ಮನಿ ಸಪ್ಲೈ ಡಿಸೈಡ್ ಆಗುತ್ತೆ. ಹಾಗೂ ಇವೆರಡರ ರೇಟ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡೋದ್ರ ಮೂಲಕ ಈ ರಿಸರ್ವ್ನ ಅದ್ರ ಮೂಲಕನೂ ಮನಿ ಸಪ್ಲೈ ಡಿಸೈಡ್ ಆಗುತ್ತೆ. ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಹೇಳೋದಾದರೆ ತೀರಾ ಟೆಕ್ನಿಕಲಾಗಿ ನೀವು ತಿಳ್ಕೊಬೇಡಿ, ಜಸ್ಟ್ ಹೀಗಂದರೆ ಏನು ಅಂತ ತಿಳ್ಕೊಳ್ಳಿ. ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ನಿಮಗೆ ಚಾಯ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಫ್ಯಾಕ್ಟರ್ಸ್ ಆಫ್ ಮನಿ ಸಪ್ಲೈಯಲ್ಲಿ ಕರೆನ್ಸಿ ಡೆಪಾಸಿಟ್ ರೇಷಿಯೋ ಅಂದರೆ ಏನು, ರಿಸರ್ವ್ ಡೆಪಾಸಿಟ್ ರೇಷಿಯೋ ಅಂದರೆ ಏನು. ಕರೆನ್ಸಿ ಡೆಪಾಸಿಟ್ ರೇಷಿಯೋ ಅಂದರೆ ಜನ ತಮ್ಮ ಬಳಿ ಎಷ್ಟು ದುಡ್ಡನ್ನ ಇಟ್ಕೊಳ್ತಾರೆ ಹಾರ್ಡ್ ಕ್ಯಾಶ್ ಮನಿಯಾಗಿ, ಹಾಗೂ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡ್ತಾರೆ, ಇದರ ರೇಷಿಯೋ. ಹಾಗೂ ರಿಸರ್ವ್ ಡೆಪಾಸಿಟ್ ರೇಷಿಯೋ ಅಂದರೆ ಬ್ಯಾಂಕ್ಗಳು ಎಷ್ಟು ರಿಸರ್ವ್ ಅಮೌಂಟ್ನ ಇಟ್ಕೊಳ್ತಾರೆ ಹಾಗೂ ಎಷ್ಟು ಅಮೌಂಟ್ನ ಲೋನ್ ಆಗಿ ಕೊಡುತ್ತೆ, ಇದು ರಿಸರ್ವ್ ಡೆಪಾಸಿಟ್ ರೇಷಿಯೋ. ಇದಿಷ್ಟು ಮನಿ ರಿಲೇಟೆಡ್ ರಿವಿಷನ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಇದರಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಮನಿ ಕ್ರಿಯೇಷನ್ ಪ್ರೋಸೆಸ್ಸಲ್ಲಿ ಮನಿ ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂದರೆ ಏನು ಹಾಗೂ ಅದರ ಫಾರ್ಮುಲಾ ಲೈಕ್ 1 ರಿಸರ್ವ್ ರಿಕ್ವೈರ್ಮೆಂಟ್ ಅಂತ ಇದೆಯಲ್ಲ ಅದು ಹೇಗೆ ಅರೈವ್ ಆಯಿತು ಅನ್ನೋದು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಮನಿ ಸಪ್ಲೈ ಕಾನ್ಸೆಪ್ಟ್ಸಲ್ಲಿ ನ್ಯಾರೋ ಮನಿ ಅಂದರೆ ಯಾವುದು, ಬ್ರಾಡ್ ಮನಿ ಅಂದರೆ ಯಾವುದು, M1 M2 M3 4ಅಲ್ಲಿ ಕಾಂಪೋನೆಂಟ್ಸ್ ಯಾವ್ದ್ಯಾವ್ದು ಇರುತ್ತೆ, ಹಾಗೂ ಐ ಪವರ್ಡ್ ಮನಿ ಅಂದರೆ ಏನು, ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಕರೆನ್ಸಿ ಡೆಪಾಸಿಟ್ ರೇಷಿಯೋ ಹಾಗೂ ರಿಸರ್ವ್ ಡೆಪಾಸಿಟ್ ರೇಷಿಯೋ ಅಂದರೆ ಏನು, ಇಷ್ಟನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಸಾಕು. ಇದರ ರಿಲೇಟೆಡ್ ಇನ್ನೂ ಹೆಚ್ಚಿಗೆ ಕಾನ್ಸೆಪ್ಟ್ಸ್ ನಿಮಗೆ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ, ಇನ್ನೂ ಡೀಟೇಲಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಅಪ್ಕಮಿಂಗ್ ಬ್ಯಾಂಕಿಂಗ್ ಹಾಗೂ ಮಾನಿಟರಿ ಪಾಲಿಸಿ ಬಗ್ಗೆ ವಿಡಿಯೋ ಇರುತ್ತೆ, ಅದನ್ನು ನೋಡಿ. ನಿಮಗೆ ಕಂಪ್ಲೀಟ್ ಬ್ಯಾಂಕಿಂಗ್ ಚಾಪ್ಟರ್ ಇದರಲ್ಲಿ ಕವರ್ ಆಗುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದ್ವಾ ಅಕಾಡೆಮಿ. ಈ ರೀತಿ ಹೆಚ್ಚು ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.